ಮನೆಯಲ್ಲಿ ಅಪ್ಪ ತುಂಬ ಕೆಟ್ಟ ವರ್ತನೆ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಕುಡಿತಾರೆ, ಇಸ್ಪೀಟಾಡ್ತಾರೆ, ಕುದುರೆ ರೇಸಿಗೆ ಹೋಗ್ತಾರೆ, ಏನು ಕೆಲಸ ಮಾಡಲ್ಲ, ಸೋಮಾರ್ತನ, ಊರ ತುಂಬ ಎಲ್ಲ ಸಾಲ, ಹೀಗೆಲ್ಲ ಕಲ್ಯಾಣ ಗುಣಗಳಿರುವ ಅಪ್ಪ ಮನೇಲಿದ್ದರೆ ಅಮ್ಮ ಪಾಪ ಜಗಳ ಮಾಡದೆ ಇನ್ನೇನು ಮಾಡ್ತಾರೆ. ಆಗ ಆ ವಾತಾವರಣದಲ್ಲಿರೋ ಮಕ್ಕಳನ್ನು ಕೇಳೋಣ. ಅವಾಗ ಅವ್ರು ಹೇಳ್ತಾರೆ, ಏನೇ ಆದರೂ ನಮ್ಮಪ್ಪ ಮತ್ತು ಅಮ್ಮನಂಗೆ ಆಗೋದು ಬೇಡಪ್ಪ ಅಂತ. ಇದು ಒಂದು ಬಗೆ ಆಯಿತು. ಇನ್ನೊಂದೇನು ಗೊತ್ತಾ, ತುಂಬ ಒಳ್ಳೆಯ ಅಪ್ಪ ಅಮ್ಮ, ಸಕಲ ಸದ್ಗುಣ ಸಂಪನ್ನರು, ದೈವ ಭಕ್ತರು, ಸಂಸ್ಕಾರ ಇರೋರು, ತುಂಬ ಅದ್ಭುತವಾಗಿ ಜೀವನ ಮಾಡಿರ್ತಾರೆ. ಜನ ಎಲ್ಲ ಇಂಥವರು ಇರಬೇಕಪ್ಪ ಇದ್ದರೆ ಅಂತ ಹೇಳ್ತಿರ್ತಾರೆ. ಆವಾಗ ಆ ಮಕ್ಕಳನ್ನು ಕೇಳೋಣ, ಏನು ಹೇಳ್ತಾರೆ ಗೊತ್ತಾ, ಇದ್ದರೆ ನಮ್ಮ ಅಪ್ಪ ಅಮ್ಮ ನನಗೆ ಇರಬೇಕಪ್ಪ ಅಂತ ಹೇಳ್ತಾರೆ. ಈಗ ಒಂದೇ ಒಂದು ಪ್ರಶ್ನೆ ಬರುತ್ತಲ್ವೇನ್ರೋ ಅಂತ ನಮ್ಮ ಗುರುಗಳು ಕೇಳಿದ್ರು. ಈ ಕೆಟ್ಟ ನಡತೆಯುಳ್ಳ ಅಪ್ಪನ ಹಾಗೆ ಅಮ್ಮನ ಹಾಗೆ ಆಗೋದು ಬೇಡ ಅಂತ ಹೇಳಿದ್ರೆ ಓಕೆ, ಮುಂದೆ ಒಳ್ಳೆಯ ಗುಣ ಪಡೆಯೋಕ್ಕೆ ದಾರಿ ಇದೆ ಅಂದರೆ ಬದಲಾವಣೆಗೆ ದಾರಿ ಇದೆ ಅಂತ ಅರ್ಥ ಅಲ್ವಾ? ಆದರೆ ಎರಡನೇ ಹಂತದ್ದು ನೋಡಿ, ಅಪ್ಪ ಅಮ್ಮ ತುಂಬ ಒಳ್ಳೆಯವರು, ಸಂಸ್ಕಾರವಂತರು, ಇದ್ರೆ ಹಿಂಗಿರಬೇಕು ಅಂತ ಹೇಳೋರು, ನಾನು ಅಪ್ಪ ಅಮ್ಮನ ಹಂಗಾದರೆ ಸಾಕು ಅಂತ ಹೇಳುವಾಗ ಹಾಗಾದ್ರೆ ಅವ್ರಿಗೆ ಬದಲಾವಣೆಗೆ ದಾರಿನೇ ಇರಲ್ಲ ಅಲ್ವೇನ್ರು? ಹಾಗಾದ್ರೆ ಅಪ್ಪ ಅಮ್ಮನಿಗಿಂತ ಉತ್ತಮವಾದದ್ದು ಸಾಧಿಸೋದು ಬೇಡ ಅಂತ ಅರ್ಥ ಅಂತ ಕೇಳಿ ನಮ್ಮನ್ನು ತುಂಬ ಯೋಚನೆ ಮಾಡೋ ಹಂಗೆ ಮಾಡಿದರು. ಹೌದಲ್ವ? ಅಷ್ಟು ಒಳ್ಳೆತನ ಇದ್ದು ಒಳ್ಳೆಯವರಾಗಿಬಿಟ್ರೆ, ನಾವು ಅವ್ರ ಹಾಗೆ ಆಗಿಬಿಟ್ರೆ ಅದಕ್ಕೆ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿಗೆ ಅವಕಾಶನೇ ಇಲ್ಲ ಅಂತ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತಲ್ಲ ಅಲ್ವಾ? ನಿಮಗೇನು ಅನಿಸುತ್ತೆ ಅಂತ ಹೇಳಿ. ನಮಸ್ತೆ.